Hello everyone, welcome back to our YouTube channel Chemistry Tutorial Classes. So I hope KSET examination ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. And then most of you will be qualified. Hope for the best. Okay, so ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಈ ವಿಡಿಯೋ ನಿಮಗೆ ಅಥವಾ ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ವಿಡಿಯೋಗಳು ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ನಮಗೆ ಕಮೆಂಟ್ನ ಬಾಕ್ಸ್ನಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸಿ. ಸೊ ಆ ಒಂದು ಒಪಿನಿಯನ್ನ ನಾವು ಕನ್ಸಿಡರ್ ಮಾಡಿಕೊಂಡು ಏನಾದರೂ ಚೇಂಜಸ್ ಮಾಡ್ಕೋಬೇಕಾದ್ರೆ ಅಥವಾ ಬೇರೆ ಏನಾದರೂ ನಮ್ಮಿಂದ ಯಾವುದಾದ್ರೂ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಾವು ಖಂಡಿತ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ PhD ಅಡ್ಮಿಷನ್ಸ್. ಸೊ ತುಂಬ ಜನ BSc BTech MTech BSc MTech ಮಾಡಿರ್ಬೋದು. ಸೊ ಈ ಥರ ಮಾಸ್ಟರ್ ಡಿಗ್ರಿ ಆದಮೇಲೆ BSc MSc ಮಾಡಿಕೊಂಡು BE MTech ಮಾಡಿಕೊಂಡು ಈ ಥರ ಮಾಸ್ಟರ್ ಡಿಗ್ರಿ ಮಾಡಿಕೊಂಡು MBA ಮಾಡ್ಕೊಂಡಿರ್ಬೋದು ಅಥವಾ MCA ಮಾಡ್ಕೊಂಡಿರ್ಬೋದು. ಸೊ ಈ ಥರ ಮಾಸ್ಟರ್ ಡಿಗ್ರಿ ಆದಮೇಲೆ PhD ಏನಾದರೂ ಅಡ್ಮಿಷನ್ಸ್ ತಗೋಬೇಕು ಅಥವಾ PhD ಜಾಯಿನ್ ಆಗಬೇಕು ಅಂತ ಇದ್ದವರಿಗೆ ಈ ವಿಡಿಯೋ. ಸೊ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ವಿಲ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವತ್ತಿನ ವಿಡಿಯೋಲಿ ಆಗಲೇ ಹೇಳಿದ ಹಾಗೆ PhD ಅಡ್ಮಿಷನ್ಸ್ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ನಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ಪ್ರೈವೇಟ್ ಯೂನಿವರ್ಸಿಟೀಸ್ ಅಂತ ಬಂದಾಗ ಜಸ್ಟ್ MSc ಆಗಿದ್ದು MSc ಕೆಮಿಸ್ಟ್ರಿ ಅಥವಾ ನೀವು ಕೆಮಿಸ್ಟ್ರಿ ಮೇಲೆ ಮಾಡಬೇಕಂದಾಗ MSc ಅಂದರೆ PG ಡಿಗ್ರಿ ಆಗಿತ್ತು. ಅದರಲ್ಲಿ ಅಟ್ಲೀಸ್ಟ್ 55% ಅಂತ ಇರುತ್ತೆ, 55-60% ಮಿನಿಮಮ್ ಅಂತ ಕೊಟ್ಟಿರ್ತಾರೆ. ಬಟ್ ಆದರೂ ನಿಮ್ಮ ಕ್ವಾಲಿಫಿಕೇಷನ್ ಅಥವಾ ನಿಮ್ಮದು CGPA ಅಥವಾ ಪರ್ಸೆಂಟೇಜ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಿಮ್ಮನ್ನು ಚೂಸ್ ಮಾಡಿಕೊಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಗೆಟ್ ಗುಡ್ ಮಾರ್ಕ್ಸ್ ಇನ್ PG is also important criteria. ಸೊ ತುಂಬಾ ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ PhD ಓಪನಿಂಗ್ಸ್ ಆಲ್ರೆಡಿ ಆಗಿದೆ ಅಂತ ನೋಟಿಫಿಕೇಷನ್ಸ್ ಕೂಡ ಬಂದಿದೆ. ಸೊ ಫಾರ್ ಎಕ್ಸಾಂಪಲ್ ಈಗ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ JSS ಯೂನಿವರ್ಸಿಟಿ ಆಗಿರ್ಬೋದು. ಸೊ ಈ ಥರ ತುಂಬಾ ಯೂನಿವರ್ಸಿಟೀಸಲ್ಲಿ MS ರಾಮಯ್ಯ ಆಗಿರ್ಬೋದು. ಸೊ ಈ ಥರ ತುಂಬಾ ಯೂನಿವರ್ಸಿಟೀಸ್ ಕಾಲೇಜಸ್ನಲ್ಲಿ PhD ಅಡ್ಮಿಷನ್ಸಿಗೆ ನೋಟಿಫಿಕೇಷನ್ಸ್ನ ಬಿಟ್ಟಿದ್ದಾರೆ. ಸೊ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಬೇಗ ಕಾಲೇಜ್ ವೆಬ್ಸೈಟ್ ಅಥವಾ ಯೂನಿವರ್ಸಿಟಿ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿ ಅಪ್ಲೈ ಮಾಡ್ಬೋದು. ಸೊ ಇದು ಅಪ್ಲೈ ಮಾಡಬೇಕಾದ್ರೆ ನೀವು ಫಸ್ಟ್ ಅಪ್ಲೈ ಮಾಡಿದ್ಮೇಲೆ ರಿಟರ್ನ್ ಟೆಸ್ಟ್ ಇರುತ್ತೆ ಆ್ಯಂಡ್ ದೆನ್ ಇಂಟರ್ವ್ಯೂ ಇರುತ್ತೆ. ಸೊ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ ದ ರಿಟರ್ನ್ ಟೆಸ್ಟ್ ಆ್ಯಂಡ್ ದ ಇಂಟರ್ವ್ಯೂ, ಸೊ ದೇ ವಿಲ್ ಸೆಲೆಕ್ಟ್ ಯು. ಸೊ ನಿಮಗೆ ಇದಕ್ಕೆ ಇಂಟರ್ವ್ಯೂಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು BSc MScಯಲ್ಲಿ ಏನು ಮಾಡಿದರೆ, MSc ಪ್ರಾಜೆಕ್ಟ್ ಮಾಡಿದರೆ ಅಥವಾ ಇಂಟರ್ನ್ಶಿಪ್ ಮಾಡಿದರೆ ಅದ್ರದ್ದು ಕಂಪ್ಲೀಟ್ ಏನಾದರೂ ಮರ್ತೋಗಿತ್ತು ಅಂತ ರೀಕಲೆಕ್ಟ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ, ಬೇಸಿಕ್ಸನ್ನು ನೋಡ್ಕೊಳ್ಳಿ. ಯಾವೊಂದು ಟೈಟಲ್ ಅಥವಾ ಯಾವೊಂದು ಸ್ಟ್ರೀಮಲ್ಲಿ ನಿಮಗೆ ಅಥವಾ ಯಾವೊಂದು ಬ್ರ್ಯಾಂಚಲ್ಲಿ ಈಗ ಆರ್ಗ್ಯಾನಿಕ್ ಫಿಸಿಕಲ್ ಇನ್ಆರ್ಗ್ಯಾನಿಕ್ ಯಾವುದ್ರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದ್ದರೆ ನಿಮಗೆ ಒಳ್ಳೆಯದಾಗಿರುತ್ತೆ. ಅಥವಾ ಎಲ್ಲರನ್ನೂ ಬಿಟ್ಟು ನಿಮ್ಮನ್ನು ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಮಗೇನೋ ಒಂದು ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ಸ್ಕಿಲ್ ಅಥವಾ ಮೋರ್ ಸ್ಕಿಲ್ ದ್ಯಾನ್ ಅದರ್ಸ್ ಇದ್ದರೆ ತಾನೇ ನೀವು ಸೆಲೆಕ್ಟ್ ಆಗೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಮೇನ್ ಅಜೆಂಡಾ ಬಂದು PhD ಅಡ್ಮಿಷನ್. ಸೊ PhD ಅಡ್ಮಿಷನ್ಸ್ ಅಂತ ಹೇಳಿದಾಗ ನೀವು CSIR NET ಎಕ್ಸಾಮ್ ಏನು ಬರೀತೀರೋ ಅದ್ರ ಮುಖಾಂತರ ನೀವು ಇಲ್ಲಿ PhDಗೆ ಎಂಟರ್ ಆಗಬಹುದು. ಬಟ್ ಇವಾಗ ಆ ಎಕ್ಸಾಮ್ ಇಲ್ಲದೆ ನಾನು PhD ಮಾಡೋಕ್ಕಾಗಲ್ವಾ, ಕ್ಲಿಯರ್ ಆಗಿಲ್ಲ NET ಎಕ್ಸಾಮ್ ಆದರೆ ನಂದು PhD ಮಾಡೋಕ್ಕಾಗಿಲ್ವಾ ಅಂತ ಹೇಳಿದಾಗ ಯು ಕ್ಯಾನ್. ಸೊ ಆಲ್ರೆಡಿ ಕಾಲ್ ಫಾರ್ ಕೂಡ ಮಾಡಿದ್ದಾರೆ, ಇದೇ ಥರ VTUಯಿಂದನೂ ಕಾಲ್ ಫಾರ್ ಆಗ್ತಿರುತ್ತೆ. ಸೊ ಅದನ್ನು ಕೂಡ ನೀವು ಇಲ್ಲಿ ಮಾಡ್ತಾ ಹೋಗ್ಬೋದು. ಬಟ್ ಇವಾಗಿನ ವಿಷಯ ಏನಂತ ಹೇಳಿದ್ರೆ ಪ್ರೈವೇಟ್ ಯೂನಿವರ್ಸಿಟೀಸ್ ತುಂಬ ಆಗ್ತಿರುತ್ತೆ, ನೋಟಿಫಿಕೇಷನ್ ಆಗಿದೆ ಆಲ್ರೆಡಿ. ಸೊ ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ಯಾರ್ಯಾರು ನಿಮಗೆ ಈ ಥರ ಇಂಟ್ರೆಸ್ಟ್ ಇರೋ ಫ್ರೆಂಡ್ಸ್ ಇದ್ದಾರೆ ಅವರಿಗೆ ಶೇರ್ ಮಾಡ್ಕೊಳ್ಳಿ ಆದಷ್ಟು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಐ ಹೋಪ್